ರಾಜ್ಯ ಸರ್ಕಾರ ಹಿಂದುಳಿದ ಜಿಲ್ಲೆಗಳ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹೊರಟಿರುವುದು ಆ ಭಾಗದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದ್ದು ಇದು ಖಂಡನೀಯ ಎಂದು ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ನ ಶೇಕಡಾ 1% ಹಣವನ್ನು ಉನ್ನತ ಶಿಕ್ಷಣಕ್ಕೆ ಈ ಸರ್ಕಾರ ಮೀಸಲಿಡಿದೆ. ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೆ. ಇನ್ನು ಉನ್ನತ ಶಿಕ್ಷಣ ಸಚಿವರು ಯಾವುದೇ ವಿವಿಗಳಿಗೆ ಭೇಟಿ ಕೊಡ್ತಿಲ್ಲ, ಪದವಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸುತ್ತಿಲ್ಲ, ವಿಶ್ವವಿದ್ಯಾಲಯಗಳಿಗೆ ಅನುದಾನ ನೀಡ್ತಿಲ್ಲ. ಈ ಸರ್ಕಾರ ಉನ್ನತ ಶಿಕ್ಷಣಕ್ಕೆ ಆದ್ಯತೆ ನೀಡ್ತಿಲ್ಲ. ಇದು ವಿಷಾದನೀಯ ಎಂದರು. ಇನ್ನು ಈ ಸರ್ಕಾರಕ್ಕೆ ಉನ್ನತ ಶಿಕ್ಷಣ ಬೇಕಾಗಿಲ್ಲ, ಶೀತ ಬಂದ್ರೆ ಮೂಗನ್ನೇ ಕೊಯ್ಯುವ ರೀತಿಯಲ್ಲಿ ಸರ್ಕಾರ ವರ್ತಿಸ್ತಾ ಇದ್ದು ರಾಜ್ಯದಲ್ಲಿ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಸಮಿತಿ ನೇಮಕ ಮಾಡಿದೆ. 2016-17ರಲ್ಲಿ ಉನ್ನತ ಶಿಕ್ಷಣಕ್ಕೆ ಒಟ್ಟಾರೆ ಬಜೆಟ್ನ ಶೇಕಡಾ 6% ಹಣವನ್ನು ಮೀಸಲಿಡಿಸಲಾಗಿತ್ತು. ಸಿದ್ದರಾಮಯ್ಯನವರ ಸರ್ಕಾರದ 2ನೇ ಅವಧಿಯಲ್ಲಿ ಕೇವಲ 1.6% ಹಣವನ್ನ ಮೀಸಲಿಟ್ಟಿದೆ. ಸರ್ಕಾರ ಬಂದು 21 ತಿಂಗಳಾಯಿತು, ಹೆಚ್ಚುವರಿ ಅನುದಾನ ನೀಡಿಲ್ಲ. ವಿಶ್ವವಿದ್ಯಾಲಯಗಳ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡೋದಿಲ್ಲ. ವಿಶ್ವವಿದ್ಯಾಲಯಗಳನ್ನು ವ್ಯವಸ್ಥಿತವಾಗಿ ಮುಚ್ಚುವ ಹುನ್ನಾರ ಮಾಡ್ತಿದ್ದಾರೆ ಎಂದು ಆರೋಪಿಸಿದರು. ಅಲ್ಲಿ ಬೋಧಕೇತರ ಇವರನ್ನ ನೇಮಕ ಮಾಡೋಕ್ಕಾಗಲ್ಲ, ಅಲ್ಲಿ ಭ್ರಷ್ಟಾಚಾರ ನಿಲ್ಸಕ್ಕಾಗಲ್ಲ. ಈ ಥರ ಧೋರಣೆ ಇಟ್ಕೊಂಡು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುವಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಜನಸಾಮಾನ್ಯರಿಗೆ ಮತ್ತೆ ಯಾವ ಜಿಲ್ಲೆಯಲ್ಲಿ ಮಾಡಿದ್ದದ್ದು ಅತ್ಯಂತ ಹಿಂದುಳಿದ ಜಿಲ್ಲೆಗಳಾದಂಥ ಚಾಮರಾಜನಗರ, ಕೋಲಾರ, ಹಾವೇರಿ, ಬಾಗಲಕೋಟೆ, ಬೀದರು ಇಂಥ ಕಡೆ ಪ್ರಾರಂಭ ಮಾಡಿದಂಥ ವಿಶ್ವವಿದ್ಯಾನಿಲಯಗಳಿಗೆ ಏನಕ್ಕೆ ಅಟಾನಮಸ್ ಮಾಡಬೇಕು? ಅಲ್ಲಿನ ಸ್ಥಿತಿಗತಿಗಳ ಮೂಲಕ ಅಂದರೆ ಅಲ್ಲೇ ಅವರಿಗೆ ಹೆಚ್ಚು ಒತ್ತನ್ನು ಕೊಟ್ಟರೆ ಶಿಕ್ಷಣಕ್ಕೆ ನೋಡಿ, ಶಿವಮೊಗ್ಗ ಇರ್ಬೋದು, ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ದಾವಣಗೆರೆ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಏನು ಮುಂದುವರೆದಂತಹ ಊರುಗಳು ಅಂತ ನಾವು ಹೇಳ್ತೀವಿ, ಇಲ್ಲಿ ಸ್ವಾಭಾವಿಕವಾಗಿ ಅವ್ರಿಗೆ ಶಿಕ್ಷಣ ಸಿಗುತ್ತೆ. ಹಿಂದುಳಿದಂತಹ ಜಿಲ್ಲೆಗಳಲ್ಲಿ ಎಲ್ಲಿ ಶಿಕ್ಷಣ ಇದೆ? ಅಲ್ಲಿಗೆ ಶೈಕ್ಷಣಿಕವಾಗಿ ಅವರು ಬೆಳಿಬೇಕು ಅಂದರೆ ಅವರಿಗೆ ವ್ಯವಸ್ಥೆಗಳೇ ಇಲ್ಲದೆ ಇರುವಂತಹ ಜಾಗಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಪ್ರಾರಂಭ ಮಾಡಿ ಅಲ್ಲಿನ ಸ್ವಾಯತ್ತತೆ ಕೊಟ್ಟು ಅಲ್ಲಿ ಆಗಬೇಕಾಗಿರೋಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಕ್ಕೆ ಹೊರಟ್ರೆ 321 ಕೋಟಿ ಇಲ್ಲಂತ ಈ ಸರ್ಕಾರಕ್ಕೆ. 321 ಕೋಟಿ 2016-17ರಲ್ಲಿ ನಮ್ಮ ರಾಜ್ಯದ ಉನ್ನತ ಶಿಕ್ಷಣಕ್ಕೆ ಕೊಟ್ಟಂಥದ್ದು ಎಷ್ಟು ಅಂದರೆ 6%. 6% ನಮ್ಮ ಬಜೆಟ್ನಲ್ಲಿ ಅಲೋಕೇಟ್ ಮಾಡ್ತಾರೆ. ಇದೇ ಮಾನ್ಯ ಸಿದ್ದರಾಮಯ್ಯನವ್ರನ್ನ 2ನೇ ಅವಧಿ 2024-25ಕ್ಕೆ 1.6% ಉನ್ನತ ಶಿಕ್ಷಣಕ್ಕೆ ಕೊಟ್ಟಿರೋದೇ ಬಜೆಟ್ ಅಷ್ಟು. 4 ಲಕ್ಷ ಕೋಟಿಯ ಬಜೆಟನ್ನು ಮಂಡನೆ ಮಾಡ್ತೀನಿ ಅಂತ 25-26ಕ್ಕೆ ಹೇಳ್ತಾ ಇದ್ದಾರಲ್ಲ, ಅವ್ರಿಗೆ ಉನ್ನತ ಶಿಕ್ಷಣ ಬೇಕಾಗಿಲ್ಲ. ಇದೊಂದು ಹೆಂಗೆ ಅಂದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬೆರೆ ಬೀಳೋ ರೀತಿಯಲ್ಲಿ ಇವ್ರು ಮಾಡೋದು. ಶೀತ ಬಂದರೆ ಮೂಗನ್ನೇ ಕಟ್ ಮಾಡೋದು. ಅಲ್ಲಿ ಏನು ಭ್ರಷ್ಟಾಚಾರ, ರಾಜ್ಯ ಸರ್ಕಾರದವರು ಅದನ್ನು ಯಾವುದೇ ಕಾರಣಕ್ಕೂ ಈ ವಿಶ್ವವಿದ್ಯಾನಿಲಯಗಳಿಗೆ ಈ ಕಳೆದ 21 ತಿಂಗಳಾಯ್ತು ಈ ಸರ್ಕಾರ ಬಂದು 1 ನಯಾ ಪೈಸಾ ಕೊಟ್ಟಿಲ್ಲ. ಅಡಿಷನಲ್ ಗ್ರ್ಯಾಂಟ್ 1 ರೂಪಾಯಿನೂ ಅಡಿಷನಲ್ ಕೊಟ್ಟಿಲ್ಲ. ಅದು ವಿತ್ ರೆಕಾರ್ಡ್ ಇದೆ ನಮ್ಮ ಹತ್ರ. ಯಾವುದೇ ವಿಶ್ವವಿದ್ಯಾನಿಲಯಗಳು ಏನೇನು ಸ್ಥಿತಿಗತಿಗಳಿದ್ದಾವೆ 2023 ತನಕ, ಅದಾದಮೇಲೆ ಯಾವುದೇ ಅಡಿಷನಲ್ ಗ್ರ್ಯಾಂಟ್ ಒಂದೇ ಒಂದು ಕೊಟ್ಟಿಲ್ಲ. ಇದಕ್ಕೆ ಆ ವಿಶ್ವವಿದ್ಯಾನಿಲಯಗಳ ಸಮಸ್ಯೆಗಳ ಬಗ್ಗೆ ಇಲ್ಲಿವರೆಗೂ ಒಂದು ಸಮಿತಿ ರಚನೆ ಮಾಡಿಲ್ಲ. ನಮ್ಮ ಉನ್ನತ ಶಿಕ್ಷಣ ಸಚಿವರು ಯಾವುದೇ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಹೋಗಲ್ಲ. ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಅವ್ರು ಚರ್ಚೆ ಮಾಡಲ್ಲ. ಯಾರ ಜೊತೆನೂ ಅಲ್ಲಿ ಕೂತು ಅಲ್ಲಿಯ ಏನು ಸಮಸ್ಯೆ ಇದೆ, ಶಿಕ್ಷಕರ ಸಮಸ್ಯೆ ಇದೆಯಾ ಅದ್ರ ಬಗ್ಗೆ ಇಲ್ಲಿವರೆಗೂ ಉಲ್ಲೇಖ ಮಾಡಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಸಮಿತಿ ಯಾವುದೇ ಮುಂದಿನ ದಿನಗಳಲ್ಲಿ ವಿಶ್ವವಿದ್ಯಾನಿಲಯಗಳ ಮುಚ್ಚುವಂತಹ ಯೋಚನೆ ಮಾಡಿಕೊಡ್ದು. ಇದೊಂದು ಅವೈಜ್ಞಾನಿಕವಾದಂತಹ ಸಮಿತಿಯನ್ನು ಈ ರಾಜ್ಯ ಸರ್ಕಾರ ಮುಚ್ಚುವ ಹುನ್ನಾರದಲ್ಲಿ ಮಾಡ್ತಾ ಇದೆ. ದಯಮಾಡಿ ಇದು ನಿಲ್ಲಿಸಬೇಕು ಅಂತ ತಮ್ಮ ಮೂಲಕ ರಾಜ್ಯ ಸರ್ಕಾರ